ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಲೋವರ್ ಇನ್ಫಾರ್ಮ್ಯಾಟಿಕ್ಸ್. ಈ ಸಲ ಈ ವಿಡಿಯೋದಲ್ಲಿ ನಾನು ಪೈಥಾನ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಕೂಡ ಇದು. ಹೇಗೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫೈಲ್ ಹ್ಯಾಂಡ್ಲಿಂಗ್ ಅಂದರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಫೈಲ್ನ ನಾವು ಕ್ರಿಯೇಟ್ ಮಾಡಿದಾಗ ಅದನ್ನು ಸೇವ್ ಮಾಡ್ತೀವಿ, ಓಪನ್ ಮಾಡ್ತೀವಿ, ರೀಡ್ ಮಾಡ್ತೀವಿ, ರೈಟ್ ಮಾಡ್ತೀವಿ, ನೇಮ್ ಕೂಡ ಕೊಡ್ತೀವಿ. ಆ್ಯಂಡ್ ಆ ಫೈಲ್ ಬೇಡ ಅಂದರೆ ಡಿಲೀಟ್ ಕೂಡ ಮಾಡ್ತೀವಿ. ಈ ಪ್ರೋಸೆಸ್ನ ನಾವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡಬಹುದಾ? ಹೌದು, ಮಾಡಬಹುದು. ಅದನ್ನೇ ಫೈಲ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಬಿಫೋರ್ ದಟ್, ಯಾಕೆ ಈ ಫೈಲ್ ಹ್ಯಾಂಡ್ಲಿಂಗ್ ಇಂಪಾರ್ಟೆಂಟ್? ಕೋಡಿಂಗಲ್ಲಿ ಇದು ಹೇಗೆ ಹೆಲ್ಪ್ ಆಗುತ್ತೆ ನಮಗೆ? ಕೋಡಿಂಗಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಯಾವ ಥರ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಡೇಟಾನ ವೇರಿಯೇಬಲ್ಸಲ್ಲಿ ಸ್ಟೋರ್ ಮಾಡ್ತೀವಿ, ರೈಟ್? ಸೊ ದೋಸ್ ಡೇಟಾ ಆರ್ ಟೆಂಪರರಿ ಸ್ಟೋರ್ಡ್ ಇನ್ ದ ವೇರಿಯೇಬಲ್ಸ್. ಒಂದ್ಸಲ ಫೈಲ್ನ ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತೆ? ಡೇಟಾ ಎರೇಸ್ ಆಗುತ್ತೆ. ಸೊ ಅದೇ ನಾವು ಆ ಡೇಟಾನ ಒಂದು ಫೈಲಲ್ಲಿ ಸ್ಟೋರ್ ಮಾಡಿದಾಗ ಅದು ಪರ್ಮನೆಂಟಾಗಿರುತ್ತೆ. ಯಾವಾಗ ಬೇಕಾ ನಾವು ಅದನ್ನು ಓಪನ್ ಮಾಡ್ಕೊಂಡು ರೀಡ್ ಮಾಡ್ಬೋದು. ಇದಕ್ಕೋಸ್ಕರ ಫೈಲ್ ಹ್ಯಾಂಡ್ಲಿಂಗ್ ತುಂಬ ಇಂಪಾರ್ಟೆಂಟ್. ಈ ಫೈಲ್ ಹ್ಯಾಂಡ್ಲಿಂಗ್ ನಾವು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಲೈಕ್ ಸಿ, C++, ಜಾವಾ, ಪೈಥಾನ್, ಈ ಥರ ಎಲ್ಲ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ನಾವು ಫೈಲ್ ಹ್ಯಾಂಡ್ಲಿಂಗ್ನ ಮಾಡಬಹುದು. ಸೊ ಇವಾಗ ಫೈಲ್ ಹ್ಯಾಂಡ್ಲಿಂಗ್ ಸ್ಟೆಪ್ಸ್ ಪೈಥಾನಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಫೈಲ್ ಹ್ಯಾಂಡ್ಲಿಂಗಲ್ಲಿ ಓಪನ್, ರೀಡ್, ರೈಟ್ ಆ್ಯಂಡ್ ಕ್ಲೋಸ್ ಈ 4 ಫಂಕ್ಷನ್ಸ್ ಇರುತ್ತೆ. ಇದು ಬಿಟ್ಟು ಬೇರೆ ಫಂಕ್ಷನ್ಸ್ ಇಂಪಾರ್ಟೆಂಟ್ ಅಂತ ಬಂದಾಗ ರೀನೇಮ್, ಡಿಲೀಟ್ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನು ಯಾಕೆ ನಾವು ಸಪ್ರೇಟ್ ಆಪರೇಷನ್ಸ್ ಅಂತ ತಗೊತೀವಿ ಅಂದರೆ, ನಾವು ರೀನೇಮ್ ಮಾಡಿದಾಗ ಪಾತಿಂದ ರೀನೇಮ್ ಮಾಡ್ತೀವಿ, ಡಿಲೀಟ್ ಮಾಡಿದಾಗ ಪಾತಿಂದ ಡಿಲೀಟ್ ಮಾಡ್ತೀವಿ. ಅದಕ್ಕೋಸ್ಕರ ದೀಸ್ ಟು ಆರ್ ಸಪ್ರೇಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್. ಓಕೆ. ಪೈಥಾನಲ್ಲಿ ಫೈಲ್ ಓಪನ್ ಮಾಡಬೇಕು ಅಂದರೆ ಓಪನ್ ಫಂಕ್ಷನ್ ಯೂಸ್ ಮಾಡಬೇಕು. ಬಟ್ ಮೋಡ್ ಸ್ಪೆಸಿಫೈ ಮಾಡಬೇಕು. ಇದು ನಾವು ಫೈಲ್ ಏನು ಆ್ಯಕ್ಷನ್ ಮಾಡಬೇಕು ಅಂತ ಹೇಳುತ್ತೆ. ಮೋಡ್ಸ್ ಅಂದರೆ ಏನು? ನಾನು ಫೈಲ್ ಓಪನ್ ಮಾಡ್ತಾ ಇರೋದು ರೀಡ್ ಮಾಡೋದಿಕ್ಕ, ರೈಟ್ ಮಾಡೋದಿಕ್ಕ, ಅಪೆಂಡ್ ಮಾಡೋದಿಕ್ಕ, ಅಥವಾ ಅಪೆಂಡ್ ಮಾಡಿ ರೀಡ್ ಮಾಡೋದಿಕ್ಕ, ಅಪೆಂಡ್ ಮಾಡಿ ರೈಟ್ ಮಾಡೋದಿಕ್ಕ. ಈ ಒಂದು ಆಪ್ಷನ್ಸ್ನ ನಾವು ಫೈಲ್ ಹ್ಯಾಂಡ್ಲಿಂಗ್ ಯೂಸ್ ಮಾಡಬೇಕಾದ್ರೆ ಕೊಡಬೇಕು. ಆರ್ ವಿಚ್ ರೆಪ್ರೆಸೆಂಟ್ಸ್ ರೀಡ್ ಮೋಡ್, ಡಬ್ಲ್ಯೂ ದಟ್ ರೆಪ್ರೆಸೆಂಟ್ಸ್ ರೈಟ್ ಮೋಡ್, ಎ ದಟ್ ರೆಪ್ರೆಸೆಂಟ್ಸ್ ಅಪೆಂಡ್ ಮೋಡ್, ಆರ್ ಪ್ಲಸ್ ರೀಡ್ ಆ್ಯಂಡ್ ರೈಟ್ ಮೋಡ್, ಎ ಪ್ಲಸ್ ಅಪೆಂಡ್ ಆರ್ ರೀಡ್ ಮೋಡ್. ಈ ಮೋಡಲ್ಲಿ ನಾವು ಫೈಲ್ನ ಓಪನ್ ಮಾಡಲೇಬೇಕು. ಇಲ್ಲ ಅಂದರೆ ನಮಗೆ ಫೈಲಲ್ಲಿ ಯಾವ ಆ್ಯಕ್ಷನ್ಸ್ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಎಕ್ಸೆಲ್ ಫೈಲ್ ಯೂಸ್ ಮಾಡಿಕೊಂಡು ಡೇಟಾನ ಎಕ್ಸೆಲಲ್ಲಿ ರೀಡ್ ಮಾಡೋದು ಹೇಗೆ, ಜೊತೆಗೆ ರೈಟ್ ಮಾಡೋದು ಹೇಗೆ ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ನಾವಿವಾಗ ಪೈಥಾನ್ ಯೂಸ್ ಮಾಡಿಕೊಂಡು ಫೈಲ್ ಹ್ಯಾಂಡ್ಲಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಫೈಲ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ಅಥವಾ ಫೈಲ್ ಹ್ಯಾಂಡ್ಲಿಂಗ್ ಪ್ರೋಗ್ರಾಮ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ಎಕ್ಸೆಲ್ ಎಕ್ಸಾಂಪಲ್ ತಗೊತಾ ಇದ್ದೀನಿ. ಸೊ ಇಲ್ಲಿ ನಾನೇನು ಮಾಡಬೇಕು? ಓಪನ್ ಪೈ ಎಕ್ಸೆಲ್ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಬೇಕು. ಯಾಕೆ ಅಂದರೆ ಪೈ ಎಕ್ಸೆಲ್ ನನಗೆ ಎಕ್ಸೆಲ್ ಜೊತೆಗೆ ಇಂಟರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನೇನು ಮಾಡ್ಕೊತೀನಿ? ಇಂಪೋರ್ಟ್ ಓಪನ್ ಪೈ ಎಕ್ಸೆಲ್ ಕಾಣ್ತಾ ಇದೆ ಅಲ್ಲ, ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಎಕ್ಸೆಲ್ ಪ್ರೋಗ್ರಾಮ್ನ ಟೈಪ್ ಮಾಡೋದಕ್ಕೆ ಅಥವಾ ಎಕ್ಸೆಲ್ ಶೀಟ್ನ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ವರ್ಕ್ ಶೀಟ್ ತಗೊಳ್ಳೋದಾಗ್ಲಿ ಅಥವಾ ಸೆಲ್ಸ್ನ ರೀಡ್ ಮಾಡೋದಾಗ್ಲಿ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಓಕೆ. ನಾನೇನು ಮಾಡ್ತೀನಿ? ಇವಾಗ ಎಕ್ಸೆಲ್ ಓಪನ್ ಮಾಡ್ಕೊತೀನಿ. ಜಸ್ಟ್ ಐ ಗೋ ಹಿಯರ್, ಐ ಓಪನ್ ಮೈ ಎಕ್ಸೆಲ್. ಬ್ಲ್ಯಾಂಕ್ ಎಕ್ಸೆಲ್ ವರ್ಕ್ ಬುಕ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಈ ವರ್ಕ್ ಬುಕ್ನ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊತೀನಿ. ಯಾಕೆ ಅಂದರೆ ನನಗೆ ಪಾತ್ ಬೇಕು. ಸೊ ನನ್ನ ಎಕ್ಸೆಲ್ ಫೈಲ್ ಎಲ್ಲಿದೆ ಅಂತ ನನಗೆ ಪಾತ್ ಬೇಕು. ಸೊ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊತಾ ಇದ್ದೀನಿ. ಡೆಸ್ಕ್ಟಾಪಲ್ಲೇ ಸೇವ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮಗೆ ರಿಲೇಟೆಡ್ ಪಾತ್ ಯಾವ್ದಿರುತ್ತೋ ಅದ್ರಲ್ಲಿ ಸೇವ್ ಮಾಡಿಕೊಂಡ್ರು ಒಳ್ಳೇದೆ, ತೊಂದರೆ ಇಲ್ಲ. ಆಯ್ತಾ? ನಾವು ಐ ಕ್ಲೋಸ್ ದಿಸ್. ಸೊ ಈಗ ನಾನೇನು ಮಾಡ್ಕೊತೀನಿ? ಪಾತ್ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿಕೊಂಡು ಆ ವೇರಿಯೇಬಲ್ ಅಲ್ಲಿ ನಂದು ಎಕ್ಸೆಲ್ ಫೈಲ್ನ ಕಾಲ್ ಮಾಡ್ತೀನಿ. ಲೈಕ್ ಪಾತ್ ಈಸ್ ಈಕ್ವಲ್ ಟು ನಂದು ಎಕ್ಸೆಲ್ ಎಲ್ಲಿದೆ? ಡೆಸ್ಕ್ಟಾಪ್ ಅಲ್ಲಿದೆ. ಸೊ ಐ ಮಿನಿಮೈಸ್ ಇಟ್, ಟೆಸ್ಟ್ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಐ ರೈಟ್ ಕ್ಲಿಕ್ ಆನ್ ದಿಸ್, ಪ್ರಾಪರ್ಟೀಸಿಗೆ ಹೋಗ್ಬಿಟ್ಟು ನಂದು ಎಕ್ಸೆಲ್ ಪಾತ್ ಏನಿದೆ ಇಲ್ಲಿ ಕಾಣ್ತಾ ಇದೆ, ಆ ಪಾತನ್ನ ನಾನು
ರೀಡ್ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡೆ. ಐ ವಿಲ್ ಕಮ್ ಬ್ಯಾಕ್ ಟು ಮೈ ಪೈಚಾನ್. ಐ ಪೇಸ್ಟ್ ಇಟ್ ಹಿಯರ್. ಅಗೇನ್ ಐ ಗೋ ವಿತ್ ಬ್ಯಾಕ್ ಸ್ಲಾಶ್. ನಂದು ಎಕ್ಸೆಲ್ ಫೈಲ್ ನೇಮ್ ಬಂದ್ಬಿಟ್ಟು, ಸೊ ಇಷ್ಟನ್ನು ನಾವೇನ್ ಮಾಡ್ಬೇಕು, ಡಬಲ್ ಕೋಟ್ಸ್ ಅಲ್ಲಿ ರೆಕಗ್ನೈಸ್ ಮಾಡ್ಬೇಕು. ಬಿಕಾಸ್ ಇದು ಪಾತ್ ಆಗಿರೋದ್ರಿಂದ ಡಬಲ್ ಕೋಟ್ ಅಲ್ಲಿ ರೆಕಗ್ನೈಸ್ ಮಾಡ್ಬೇಕು ನಮ್ಮ ಪಾತ್ನ. ಅಂಡ್ 2 times ಬ್ಯಾಕ್ ಸ್ಲಾಶ್ ತಗೊಂತೀನಿ. ಯಾಕೆ ಅಂದ್ರೆ ವಿ ಆರ್ ರೀಡಿಂಗ್ ಅವರ್ ಕರೆಂಟ್ ಪಾತ್. ಕರೆಂಟ್ ಪಾತ್ ನನಗೆ ಎಕ್ಸೆಲ್ ಟೆಸ್ಟ್ ಅಂತ ತಗೊಂಡಿರೋದ್ರಿಂದ ಐ ಆಮ್ ರೀಡಿಂಗ್ ಇಟ್. ಸೊ ಈಗ ನಾನೇನ್ ಮಾಡ್ಕೊತೀನಿ, ವರ್ಕ್ ಶೀಟ್ ಅಂತ ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು, ಸೊ ಆ ವರ್ಕ್ ಶೀಟ್ ಅಲ್ಲಿ ನಾನೇನ್ ಮಾಡ್ತೀನಿ, ಓಪನ್ ಪೈ ಎಕ್ಸೆಲ್ ಡಾಟ್ ಲೋಡ್ ವರ್ಕ್ ಬುಕ್. ಸೊ ನಂದು ವರ್ಕ್ ಬುಕ್ ಇವಾಗ ಎಲ್ಲಿದೆ, ಪಾತ್ ಅಲ್ಲಿದೆ. ಪಾತ್ ಇಸ್ ಅ ವೇರಿಯೇಬಲ್ ದಟ್ ಈಸ್ ರೀಡಿಂಗ್ ಮೈ ಕರೆಂಟ್ ಎಕ್ಸೆಲ್ ಪಾತ್ ಅಲ್ವಾ. ಸೊ ಅದನ್ನ ತಗೊಂತಾ ಇದ್ದೀನಿ. ಸೊ ಆ ವರ್ಕ್ ಶೀಟ್ ಓಪನ್ ಮಾಡಿದಾಗ ಯಾವ್ದು ಕರೆಂಟ್ ಶೀಟ್ ಆಕ್ಟಿವೇಟ್ ಇರುತ್ತಲ್ಲ, ಆ ಶೀಟ್ ನ ನಾನಿಲ್ಲಿ ತಗೊಂತಾ ಇದ್ದೀನಿ ಯೂಸಿಂಗ್ ದ ವೇರಿಯೇಬಲ್ ಶೀಟ್ ಇಸ್ ಈಕ್ವಲ್ ಟು ವರ್ಕ್ ಶೀಟ್ ಡಾಟ್ ಆಕ್ಟಿವ್ ಅಂತ ಕರಿತೀನಿ. ಸೊ ನನಗೆ ಏನಾಗುತ್ತೆ, ಕರೆಂಟ್ ಶೀಟ್ ಆಕ್ಟಿವೇಟ್ ಆಗುತ್ತೆ. ಸೊ ಈಗ ನನಗೆ ಲೂಪ್ ಅಲ್ಲಿ ಎಷ್ಟರಿಂದ ಎಷ್ಟು ರೇಂಜ್ ರೋಸ್ ಮತ್ತೆ ಕಾಲಮ್ಸ್ ನ ರೀಡ್ ಮಾಡ್ಬೇಕು ಅಂತ ಸ್ಪೆಸಿಫೈ ಮಾಡ್ತೀನಿ. ಫಾರ್ ಆರ್ ಇನ್ ರೇಂಜ್, ಸೊ ನಾನು 1,6 ಅಂತ ತಗೊಂತೀನಿ. ಬಿಕಾಸ್ ಲೂಪ್ ಯಾವಾಗ್ಲೂ n-1 ತಗೊಳುತ್ತೆ. ಅದೇ ರೀತಿ ಫಾರ್ ಸಿ ಇನ್ ರೇಂಜ್, ಅಗೇನ್ ಐ ಸೇ 1,6. ಈಗ ನಾನು ಈ ಪ್ರೋಗ್ರಾಮ್ ಬರಿತಾ ಇರೋದು ಎಕ್ಸೆಲ್ ಶೀಟಿಗೆ ಡೇಟಾ ಆಡ್ ಮಾಡೋದಿಕ್ಕೆ, ಮೀನ್ಸ್ ರೈಟಿಂಗ್ ದ ಡೇಟಾ ಇನ್ ಟು ದ ಎಕ್ಸೆಲ್ ಶೀಟ್. ಸೊ ನಾನೇನ್ ಮಾಡ್ಕೊಂತೀನಿ, ಶೀಟ್ ಡಾಟ್ ಸೆಲ್. ಓಕೆ, ಶೀಟ್ ಡಾಟ್ ಸೆಲ್. ಸೊ ರೋ ROW represents R, ರೋ represents R. ಅದೇ ತರ ಕಾಲಮ್ represents C ಅಲ್ವಾ. ಸೊ ಡಾಟ್ ವ್ಯಾಲ್ಯೂ, ನನ್ನ ವ್ಯಾಲ್ಯೂ ಏನ್ ತಗೊಂತೀನಿ ನಾನು, ವ್ಯಾಲ್ಯೂ ನಾನಿಲ್ಲಿ ಏನ್ ಮಾಡ್ಕೊಂತೀನಿ, ವೆಲ್ಕಮ್ ಟು ಕ್ಲೋವರ್ ಇನ್ಫಾರ್ಮ್ಯಾಟಿಕ್ಸ್ ಅಂತ ತಗೊಂತೀನಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ರೋ ಇಂದ 5th ರೋ ವರೆಗೂ, ಫಸ್ಟ್ ಕಾಲಮ್ ಇಂದ 5th ಕಾಲಮ್ ವರೆಗೂ ನಾನು ವೆಲ್ಕಮ್ ಟು ಕ್ಲೋವರ್ ಇನ್ಫಾರ್ಮ್ಯಾಟಿಕ್ಸ್ ಅಂತ ಒಂದು ಡೇಟಾನ ಆಡ್ ಮಾಡ್ತಾ ಇದ್ದೀನಿ. ಈಗ ನನಗೆ ವರ್ಕ್ ಶೀಟ್ ನ ಸೇವ್ ಮಾಡಬೇಕು. ಸೊ ನಾನು ಅದಕ್ಕೆ ಏನ್ ಮಾಡ್ಕೊಂತೀನಿ, ವರ್ಕ್ ಶೀಟ್ ಡಾಟ್ ಸೇವ್ ಅಂತ ಫಂಕ್ಷನ್ ಇರುತ್ತೆ, ಕಾಲ್ ಮಾಡಿಕೊಂಡು ಐ ಜಸ್ಟ್ ರೈಟ್ ಕ್ಲಿಕ್ ಮೈ ಪ್ರೋಗ್ರಾಮ್ ಅಂಡ್ ಐ ರನ್ ದಿಸ್ ಪ್ರೋಗ್ರಾಮ್. ನಾನು ಪೈಚಾಂಬಲ್ ಮಾಡ್ತಿರೋದ್ರಿಂದ ಪ್ರೋಗ್ರಾಮ್ ನ ಡೈರೆಕ್ಟ್ ಆಗಿ ರನ್ ಮಾಡ್ತಾ ಇದ್ದೀನಿ. ಸೊ ನನಗೆ ಎರರ್ ಏನು ಬರ್ದೇನೆ ಔಟ್ಪುಟ್ ಬರಬೇಕು. ಫೈಲ್ ನೇಮ್ ಮಿಸ್ ಮಾಡ್ತಾ ಇದೆ. ನಂದು ಫೈಲ್ ನೇಮ್ ರೀಡ್ ಮಾಡ್ತಿರೋದು ಪಾತ್ ಅಲ್ಲಿ. ಸೊ ಪಾತ್ ಅಂತ ಕೊಟ್ಟು ಫೈಲ್ ನೇಮ್ ನ ಸೇವ್ ತಗೊಳ್ತಾ ಇದ್ದೀನಿ. ನೌ ಮೈ ವರ್ಕ್ ಬುಕ್ ವಿಲ್ ಬಿ ಸೇವ್. ಈಗ ನಾನು ನಂದು ಡೆಸ್ಕ್ಟಾಪಿಗೆ ಹೋಗ್ಬಿಟ್ಟು ನಾನು ಫೈಲ್ ಓಪನ್ ಮಾಡಿದಾಗ ಯು ಕ್ಯಾನ್ ಸಿ ಹಿಯರ್ ಮೈ ಡೇಟಾ ಹ್ಯಾಸ್ ಬಿನ್ ರಿಟರ್ನ್. ನೀವು ನೋಡಬಹುದು, ವೆಲ್ಕಮ್ ಟು ಕ್ಲೋವರ್ ಇನ್ಫಾರ್ಮ್ಯಾಟಿಕ್ಸ್ ಅಂತ ರಿಟರ್ನ್ ಆಗಿದೆ. ರೈಟ್. ಸೊ ಆಸ್ ಐ ಟೋಲ್ಡ್, it will take 5 rows and 5 columns. A, B, C, D, E are the columns. Again, 1, 2, 3, 4, 5 are the rows. So 5 columns, 5 rows ತಗೊಂಡು ಡೇಟಾನ ರೈಟ್ ಮಾಡಿದ್ದೆ. ರೈಟ್. ಈಗ ನಾನೇನ್ ಮಾಡ್ತೀನಿ, ಇದೇ ಪೈಚಾಮ್ ಅಲ್ಲಿ ನಾನೇನ್ ಡೇಟಾ ರೈಟ್ ಮಾಡಿದ್ದೆ ಅಲ್ಲ ಅದನ್ನ ರೀಡ್ ಮಾಡ್ತೀನಿ. ಓಕೆ, ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ರೀಡ್ ದ ಡೇಟಾ. ಸೊ ನಾನು ಇದೇ ಪಾತ್ ಅನ್ನು ತಗೊಂತೀನಿ. ಬಿಕಾಸ್ ಈ ಪಾತ್ ಅಲ್ಲಿ ನಾನು ಫೈಲ್ ಇಟ್ಕೊಂಡಿರೋದ್ರಿಂದ ಐ ವಿಲ್ ರೀಡ್ ದ ಸೇಮ್ ಪಾತ್. ಓಕೆ, ಐ ಕೀಪ್ ಎವ್ರಿಥಿಂಗ್. ವರ್ಕ್ ಬುಕ್ ಆಕ್ಟಿವೇಟ್ ಮಾಡ್ಕೊಂತೀನಿ. ಓಕೆ, ಸೊ ಇಲ್ಲಿ ವರ್ಕ್ ಬುಕ್ ಆಕ್ಟಿವೇಟ್ ಆಗಿರೋದ್ರಿಂದ ಆ ಶೀಟ್ ನ, ಆ ವರ್ಕ್ ಬುಕ್ ನ ರೆಕಗ್ನೈಸ್ ಮಾಡ್ತಾ ಇದ್ದೀನಿ. ಸೊ ಶೀಟ್ ಡಾಟ್ ಆಕ್ಟಿವೇಟ್ ಮಾಡ್ಕೊಂತೀನಿ. ಯಾವ ಶೀಟ್ ನಾನು ಡೇಟಾ ಪಾಸ್ ಮಾಡಿದ್ದೆ ಅಲ್ಲ, ರೈಟ್ ಮಾಡಿದ್ದೆ ಅಲ್ಲ, ಆ ಶೀಟ್ ನ ಆಕ್ಟಿವೇಟ್ ಮಾಡ್ಕೊಂತೀನಿ. ನೆಕ್ಸ್ಟ್ ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ ಅಂತ ನಾನು ತಗೊಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ಕೊಂತಾ ಇದ್ದೀನಿ, ಮ್ಯಾಕ್ಸ್ ರೋಸ್, ರೋಸ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ರೋಸ್ ಅಂತ ಕರಿತೀನಿ. ಅದೇ ರೀತಿ COLS ಅಂತ ತಗೊಂತೀನಿ ಕಾಲಮ್ಸಿಗೆ. ಕಾಲಮ್ಸ್ ಇಸ್ ಈಕ್ವಲ್ ಟು
ಶೀಟ್ ಡಾಟ್ ಮ್ಯಾಕ್ಸಿಮಮ್ ರೋ, ಅದೇ ರೀತಿ ಕಾಲಮ್ ಇಸ್ ಈಕ್ವಲ್ ಟು ಶೀಟ್ ಡಾಟ್ ಮ್ಯಾಕ್ಸ್ ಕಾಲಮ್ ಅಂತ ತಗೋತೀನಿ. Okay, this give me how many rows and how many columns has occupied the data. ಎಷ್ಟು ರೋಸ್ ಅಲ್ಲಿ ಎಷ್ಟು ಇದರಲ್ಲಿ ಡೇಟಾ ಆಕ್ಯುಪೈ ಆಗಿದೆ ಅಂತ ರೆಕಗ್ನೈಸ್ ಮಾಡುತ್ತೆ. ಐ ವಿಲ್ ಪ್ರಿಂಟ್ ದ ಸೇಮ್. ಸೊ ಪ್ರಿಂಟ್ ನಾನೇನ್ ತಗೊಂತೀನಿ, ದ ನಂಬರ್ ಆಫ್ ರೋಸ್ ಈಸ್, ಸೊ ಐ ಕಾಲ್ ಇಟ್ as ರೋಸ್. ಓಕೆ, ಅದೇ ರೀತಿ ಪ್ರಿಂಟ್ the number of columns is, so ಇಲ್ಲಿ ನಾನು ಕಾಲಮ್ಸ್ ಅಂತ ತಗೊಂತೀನಿ. ಓಕೆ, ಐ ಆಮ್ ಟೇಕಿಂಗ್ ಕಾಲಮ್ಸ್, COLS ಅಂತ ತಗೊಂಡಿದ್ದೀನಿ. ಸೊ ಈಗ ದಿಸ್ ಲೈನ್ ವಿಲ್ ಪ್ರಿಂಟ್ ಹೌ ಮೆನಿ ರೋಸ್ ಅಂಡ್ ಹೌ ಮೆನಿ ಕಾಲಮ್ಸ್ ಹ್ಯಾವ್ ಟೇಕನ್ ದ ಡೇಟಾ. ನಾವು ದ ಡೇಟಾ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಇದೆ ಅಂತ ಗೊತ್ತಾಯ್ತು, ಅದನ್ನ ರೀಡ್ ಮಾಡಬೇಕು. ಮೇಗಡೆ ಈ ಪ್ರೋಗ್ರಾಮ್ ಅಲ್ಲಿ ನಾನೇನ್ ಮಾಡಿದ್ದೆ, ಡೇಟಾನ ರೈಟ್ ಮಾಡಿದ್ದೆ. ಈ ಪ್ರೋಗ್ರಾಮ್ ಅಲ್ಲಿ ಡೇಟಾನ ರೀಡ್ ಮಾಡ್ತಾ ಇದ್ದೀನಿ. ಅಗೇನ್ ಐ ನೀಡ್ ದ ರೇಂಜ್ ಅಲ್ವಾ, ಸೊ ಅದಕ್ಕೆ ನಾನೇನ್ ಮಾಡ್ಕೊಂತೀನಿ, ಫಾರ್ ಆರ್ ಇನ್ ರೇಂಜ್. ಸೊ ಇಲ್ಲಿ ನಾನು ಫಸ್ಟ್ ರೋ ಇಂದ ಸ್ಟಾರ್ಟ್ ಮಾಡಬೇಕು. ಐ ಜಸ್ಟ್ ಸೇ ರೋಸ್ ಪ್ಲಸ್ 1 ಬಿಕಾಸ್ n-1 ತಗೊಳ್ಳೋದ್ರಿಂದ ರೋಸ್ ಪ್ಲಸ್ 1 ತಗೊಂಡಿದ್ದೀನಿ. ಅದೇ ರೀತಿ for C in range, first column ಇಂದ ಬೇಕು. Again I call it as column plus 1 because n-1 ಆಗುತ್ತೆ, ಅದಕ್ಕೋಸ್ಕರ. ಸೊ ಈಗ ನನಗೆ ಏನ್ ಮಾಡ್ಬೇಕು, ಆ ರೋಸ್ ಅಲ್ಲಿ ಆ ಕಾಲಮ್ಸ್ ಅಲ್ಲಿ ಏನ್ ಡೇಟಾ ನಾವು ಸ್ಟೋರ್ ಮಾಡಿದ್ದೀವಲ್ಲ ಅದನ್ನ ರೀಡ್ ಮಾಡಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ರೀಡ್ ಮಾಡೋದಕ್ಕೆ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಡಾಟ್ ಸೆಲ್. ಸೊ ನನಗೆ ರೋಸ್ ರೆಪ್ರೆಸೆಂಟ್ ಮಾಡೋದು ಯಾವುದು, ರೋ ಇಸ್ ಈಕ್ವಲ್ ಟು ಆರ್. ಅದೇ ರೀತಿ ಕಾಲಮ್ ರೆಪ್ರೆಸೆಂಟ್ ಮಾಡೋದು ಕಾಲಮ್ ಇಸ್ ಈಕ್ವಲ್ ಟು ಸಿ, ರೈಟ್? ನೌ ವಾಟ್ ಐ ವಾಂಟ್ ಟು ಡೂ, ಐ ವಾಂಟ್ ಟು ಪ್ರಿಂಟ್ ದ ಡೇಟಾ. ಸೊ ಡಾಟ್ ವ್ಯಾಲ್ಯೂ ತಕೊಂಡು, ವ್ಯಾಲ್ಯೂ ಮೀನ್ಸ್ ರೀಡ್. ಈಗ ನಾನು ರೀಡ್ ಮಾಡ್ಬೇಕಲ್ವಾ, ಎಕ್ಸೆಲ್ ಅಲ್ಲಿ ಎಂಡ್ ಅಂತ ಒಂದು ಫಂಕ್ಷನ್ ಇದೆ, ದಟ್ ವಿಲ್ ಅಲೋ ಅಸ್ ಟು ರೀಡ್ ದ ಡೇಟಾ. ನಾನು 2 ಸ್ಪೇಸ್ ತಗೊಂಡಿದ್ದೀನಿ ಬಿಕಾಸ್ ಒಂದೊಂದು ಕಾಲಮ್ಗೂ ನನಗೆ 2 ಸ್ಪೇಸ್ ತಗೊಂಡು ಡೇಟಾನ ಪ್ರಿಂಟ್ ಮಾಡಬೇಕು. ಓಕೆ, ಅಗೇನ್ ಸಿನ್ಸ್ ಐ ಆಮ್ ರೀಡಿಂಗ್ ದ ಡೇಟಾ ಐ ಆಮ್ ಪ್ರಿಂಟಿಂಗ್ ದ ಎಂಪ್ಟಿ ಒನ್. ಸೊ ಈಗ ನಾನು ಈ ಫೈಲ್ನ ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡ್ಬಿಟ್ಟು ಹೊಸ ಡೇಟಾನ ಹೊಸ ಕೋಡನ್ನ ರೀಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಪ್ರೀವಿಯಸ್ ಕೋಡ್ ಅಲ್ಲಿ ಐ ರೋಟ್ ದ ಡೇಟಾ, ಐ ರಿಟರ್ನ್ ದ ಡೇಟಾ ಟು ದ ಫೈಲ್. ಇನ್ ದಿಸ್ step of code, I'm reading the data from the file. Ili writing the data to the file, reading the data from the file anta tagonta idini. Okay, so when I right click and when I run, if everything is fine, I'll get the result as expected. Sheet dot max rows anta error torista ide. So let me see. Okay, max columns barbeku, sorry, max row barbeku, default function max column. Okay, let me see. Yes, we got the answer. See, idu first column, second column, third column, fourth column, fifth column. So this is how we can read the data from the file and we can write the data to the file. The above program clearly representing how to write the data to the file, and the second program is clearly explaining how to read the data from the file. So ನಾನು ಇಲ್ಲಿ ಎಕ್ಸೆಲ್ ಫೈಲ್ ತಗೊಂಡಿರೋದ್ರಿಂದ ನೀವು ಇಂಪೋರ್ಟ್ ಓಪನ್ ಪೈ ಎಕ್ಸೆಲ್ ಅಂತ ಹಾಕೊಳ್ಬೇಕು. ಓಕೆ, ಇದನ್ನ ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡೋದಕ್ಕೆ ಕಮಾಂಡ್ ಪ್ರಾಂಪ್ಟಿಗೆ ಹೋಗ್ಬಿಟ್ಟು pip ಡಾಟ್ ಇನ್ಸ್ಟಾಲ್ ಅಂತ ಕೊಡಬಹುದು, ಅಥವಾ ಫೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಓಕೆ, ಗೊತ್ತಾಯ್ತಲ್ಲ? ಈಗ ನಾವು ಎಕ್ಸೆಲ್ ಫೈಲ್ ಓಪನ್ ಮಾಡಿ ಡೇಟಾನ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದೇ ರೀತಿ ಡೇಟಾನ ಹೇಗೆ ರೀಡ್ ಮಾಡೋದು ಅಂತ ಕೂಡ ನೋಡಿದ್ವಿ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.